ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನ ಇದೀಗ ಮೂಡಿಬರಲಿದೆ. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ, ಬಹಳ ಪ್ರತಿಭಾನ್ವಿತರು, ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದವರು, ಅನೇಕ ಪ್ರಶಸ್ತಿಗಳನ್ನು, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಂತಹ ಮತ್ತು ರೇಡಿಯೋ ಬಗೆಗೆ ಒಳ್ಳೆಯ ಒಂದು ಪ್ರೀತಿಯನ್ನ, ಅದರ ಬಗೆಗಿನ ಅನೇಕ ವಿಚಾರಗಳನ್ನ ವ್ಯಕ್ತಪಡಿಸುವಂತಹ ಆಕಾಶವಾಣಿ ಕೇಳುಗರು ನಮ್ಮ ಜೊತೆಗಿದ್ದಾರೆ. ಅವರು ಮಹಾಂತೇಶ್ ಜಿ ಕಿವಡಸಣ್ಣವರ್. ಸರ್ ನಮಸ್ಕಾರ. ನಮಸ್ಕಾರ ಜಂಪಣ್ಣ ಸರ್, ಮತ್ತೆಲ್ಲ ನನ್ನ ಆತ್ಮೀಯ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ತಮ್ಮ ಬಗ್ಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ನೋದೇ ನಮಗೆ ಗೊಂದಲ. ಹಾಗಾಗಿ ಈ ಆಕಾಶವಾಣಿ ಮತ್ತು ನಿಮ್ಮ ಜೊತೆಗಿನ ಒಡನಾಟದ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಮಾಡಿದ್ದೀರಿ, ಅನೇಕರಿಗೆ ನೀವು ದಾರಿದೀಪವಾಗಿದ್ದೀರಿ. ಈಗ ಆಕಾಶವಾಣಿ ಅಂತಂದ್ರೆ ನೀವು ಹೇಗೆ ಅದನ್ನು ನೋಡ್ತಿದ್ರಿ, ಆಕಾಶವಾಣಿ ಹೇಗೆ ಕೇಳ್ತಿದ್ರಿ ಅಂತ ಅನ್ನೋದು? ಆಕಾಶವಾಣಿಗೂ ನನಗೂ ಸಂಬಂಧ ಅಂದರೆ ನಮ್ಮ ಕುಟುಂಬ ಮತ್ತು ನನ್ನ ತಂದೆ ತಾಯಿ, ನನ್ನ ಒಡಹುಟ್ಟದವ್ರು ಹೇಗೆ ನನ್ನ ಜೊತೆ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಒಡನಾಟ ಅಂತ ನಾನು ಒಂದು ತುಂಬ ಹೃದಯದಿಂದ ಹೇಳ್ತೀನಿ. ಯಾಕಂದರೆ ಹುಟ್ಟಿದ್ದು 1970, ನೇಗಿನಾಳ್ ಅನ್ನೋ ಒಂದು ಗ್ರಾಮ, ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ. ನಾನು ಹುಟ್ಟಿದಾಗಿಂದನೂ ಅಥವಾ ನಾನು ಒಂದು ಸತಿ ಅತಿಶಯೋಕ್ತಿ ಆಗಲಾರ್ದು, ನನ್ನ ತಾಯಿ ಮದುವೆ ಆಗಿ ಬಂದಾಗ ಗಂಡನ ಮನೆಗೆ ಒಂದು ದೊಡ್ಡ ರೇಡಿಯೋ ಗಿಫ್ಟ್ ಕೊಟ್ಟಿದ್ರು ನಮ್ಮ ತಾಯಿ ಮನೆಯವರು. ಸೊ ಮೋಸ್ಟ್ಲಿ ನಾ ಅವ್ರ ಹೊಟ್ಟೆಲಿದ್ದಾಗಿಂದಾನೇ ಆಕಾಶವಾಣಿ ಕೇಳ್ತಾ ಬೆಳೆದಿದ್ದೀನಿ. ನಂತರ ನನಗೆ ಯಾವಾಗ ಒಂದು 2 ವರ್ಷ 3 ವರ್ಷ ಆಯಿತು, ದೊಡ್ಡ ರೇಡಿಯೋ ಅದ್ರ ಮುಟ್ಟೋದೇ ಒಂದು ಖುಷಿ. ನನಗೆ ಕಣ್ಣಿನ ಸಮಸ್ಯೆ ಇದ್ದಿದ್ದರಿಂದ ಮುಟ್ಟೋದು ಏನು ಚೆನ್ನಾಗಿರುತ್ತೋ ಅದು ಖುಷಿ ಆಗ್ತಿತ್ತು. ಅದು ಇಷ್ಟು 2 ಕೈ ಅಗಲ ಮಾಡಿದ್ರು ಸಾಕಾಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ದೊಡ್ಡ ರೇಡಿಯೋ ಸೆಟ್ಗಳಿದ್ದು. ಮೊದಲು ಒಂದು 15 ಬಟನ್ ಇರ್ಬೋದು ಜಂಬಣ ಸರ್. ಸೊ ಎಲ್ಲೋ ಎಣಿಸಿದ್ರಿ ನೀವು? ಎಣಿಸಿದೆ. ಆಮೇಲೆ ಅದನ್ನ ಟ್ಯೂನ್ ಮಾಡೋ ಒಂದು ಬಟನ್ ಇತ್ತು, ರೌಂಡ್ ಒಂದು, ತಿರುಗಿಸ್ತಿದ್ದೆ. ತಿರುಗಿಸ್ಕೊಂಡು ಆಕಾಶವಾಣಿ ಧಾರವಾಡ, ವಿವಿಧ ಭಾರತಿ ಹಚ್ತಿದ್ದೆ. ಸೊ ಆ ಒಂದು ಮಾಧುರ್ಯ ಶಬ್ದ ಕೇಳ್ಕೊಂಡು ನಾನು ಬೆಳೆದಿದ್ದು. ಭಾಳ ವಿಶೇಷ ಅಂತಂದರೆ ತಾವು ಒಂದು ಸ್ಪರ್ಶ ಜ್ಞಾನದಿಂದ ಭಾಳಷ್ಟು ತಲ್ಲೀನರಾಗಿ ಇದರಲ್ಲಿ ಏನಿದೆ, ಯಾವ ಧ್ವನಿ ಬರ್ತಾ ಇದೆ, ಹೇಗಿದೆ ಅಂತ ಅನ್ನೋದು ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಖಂಡಿತವಾಗಿ. ಈ ದೃಷ್ಟಿಯನ್ನು ಕಳ್ಕೊಂಡಂತಹ ಆ ಒಂದು ಸಂದರ್ಭ ಹೇಗೆ, ಯಾಕೆ ನಿಮಗೆ ದೃಷ್ಟಿ ಹೋಯಿತು? ಸರ್, ನಾನು 6 ತಿಂಗಳ ಮಗು ಇದ್ದಾಗ ಟೈಫಾಯ್ಡ್ ಮತ್ತು ತೀವ್ರ ಜ್ವರ ಬಂದು ಅದು ಆಪ್ಟಿಕ್ ನರ್ವ್ ಮತ್ತು ರೆಟಿನಾಗಿ ಹೊಡೆದು 90% ನನ್ನ ದೃಷ್ಟಿನ ಕಿತ್ಕೊಂಡೋಯ್ತು. ಆಕಾಶವಾಣಿ ಇದ್ರಿಂದ ಮೋಸ್ಟ್ಲಿ ಅವತ್ತು ದೃಷ್ಟಿ ನನಗಿಲ್ಲ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಅನಿಸ್ಲೇ ಇಲ್ಲ. ನಿಮಗೆ ಹೇಗೆ ಆಕಾಶವಾಣಿ ನನಗೂ ಹಾಗೆ, ನೀವು ಕೇಳಬೇಕು, ನಾನು ಕೇಳಬೇಕು. ಸೊ ಹಾಗಾಗಿ ಸಣ್ಣ ಹುಡುಗನಿಂದನೇ ಆಕಾಶವಾಣಿ ಕೇಳ್ತಾ ನಮ್ಮ ಅವಿಭಕ್ತ ಕುಟುಂಬದ ಜೊತೆ ಕೂತ್ ಕೇಳ್ತಾ ಇದ್ವಿ. ಮತ್ತೆ ಪತ್ರಗಳು ಬರೀತಿದ್ವಿ ಅವಾಗೆಲ್ಲ. ನನಗೆ ಇಷ್ಟ ಇದ್ದ ಹಾಡುಗಳ ಕೋರಿಕೆ ಬರೆದು ಆಕಾಶವಾಣಿ ಧಾರವಾಡದಲ್ಲಿ ಕೇಳ್ತಾ ಬೆಳೆದ್ವಿ. ನಾನು ಹೋದ್ರ ಆಕಾಶವಾಣಿಗೆ ಆರಂಭದಲ್ಲಿ ಬಾಲ ಕಲಾವಿದನಾಗಲಿ ಅಥವಾ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಗಾಗ್ಲಿಕ್ಕೆ ಒಂದು ವೇದಿಕೆ ಆರಂಭದಲ್ಲಿ ಸಿಕ್ಕಿದ್ದು ಯಾವ ಆಕಾಶವಾಣಿ? ಸರ್, ನಮ್ಮ ಬೆಂಗಳೂರು ಆಕಾಶವಾಣಿ. 1981 ನಾನು ಬೆಂಗಳೂರಿಗೆ ಬಂದೆ. 10 ವರ್ಷ, 1970 ಹುಟ್ಟಿದ್ದು. ಸೊ ಬೆಂಗಳೂರಿಗೆ ಬಂದಾಗ ನಾನು ರಮಣ ಮಹರ್ಷಿ ಅಂದರ್ ಶಾಲೆಯಲ್ಲಿ ಓದುವಾಗ ಆಕಾಶವಾಣಿ ಕರ್ಕೊಂಡ್ಬರ್ತಿದ್ರು ನಮ್ಮನ್ನ. 1982ರಲ್ಲಿ ನಾನು ಆಕಾಶವಾಣಿಗೆ ಹಾಡು ಹಾಡ್ಲಿಕ್ಕೆ ಬಂದಿದ್ದೆ, ಮತ್ತೆ ನಾಟಕ ಮಾಡ್ಲಿಕ್ಕೆ ಬಂದಿದ್ವಿ. ಆಮೇಲೆ ಎಷ್ಟೋ ಸತಿ ಆಕಾಶವಾಣಿಯಿಂದ ನಮ್ಮ ಶಾಲೆಗೆ ಬರೋರು ಅನೇಕ ಇಂಟರ್ವ್ಯೂಸ್ ಎಲ್ಲ ತಗೊಳ್ತಿದ್ರು. ಹಾಗಾಗಿ ಆಕಾಶವಾಣಿ ಬೆಂಗಳೂರು ಅಂದರೆ ನನಗೆ ಬಹಳ ಆತ್ಮೀಯತೆ. ಆಕಾಶವಾಣಿ ಧಾರವಾಡಗೆ ಇನ್ನೂ ಹೋಗೋ ಅವಕಾಶ ಬಂದಿಲ್ಲ ನಂಗೆ. ಆಕ್ಚುಲಿ ಐ ಲವ್ ಆಕಾಶವಾಣಿ ಧಾರವಾಡ, ಹೋಗ್ಬೇಕು. ಬೆಳಗಾವಿ ನಿಮ್ಮ ಹುಟ್ಟು ಜಿಲ್ಲೆ ಆಗಿದ್ರಿಂದ ನೀವು ಒಂದಲ್ಲ ಒಂದಿನ ಅಲ್ಲಿ ಕೂಡ ಮಾತಾಡಬಹುದು. ಖಂಡಿತ ಹೋಗ್ತೀನಿ ಅಲ್ವಾ? ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಆಸಕ್ತಿಗಳನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಇರೋ ಪ್ರತಿಭೆ ಒಂದಲ್ಲ ಎರಡಲ್ಲ. ಈಗ ವಿಶೇಷವಾಗಿ ಆಕಾಶವಾಣಿ ಬಗೆಗೆ ಒಂದಿಷ್ಟು ಮನದಾಳದ ವಿಚಾರಗಳನ್ನು ಹೊರಗೆ ಹಾಕಬೇಕು ಅಂತಂದಾಗ ನಿಮ್ಮಲ್ಲಿ ಬರವಣಿಗೆ ಶಕ್ತಿ ಇದೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದೀರಿ. ನನ್ನ ಮುಂದೆ ಐ ಓಪನರ್, ಆಟೋಬಯೋಗ್ರಫಿ ಆಫ್ ವಿಜುವಲಿ ಚಾಲೆಂಜ್ಡ್ ಮ್ಯಾನ್ ವಿತ್ ಎಕ್ಸ್ಟ್ರಾಡಿನರಿ ವಿಷನ್ ಅಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದ ಬಗ್ಗೆ ಹೇಳ್ತಾ ಆಕಾಶವಾಣಿ ಬಗ್ಗೆ ಇದರಲ್ಲಿ ಏನು ಬರೀಲಿಕ್ಕೆ ಹೋದ್ರಿ? ಸೊ ಆಕಾಶವಾಣಿ, ನಾನು ಆಗಲೇ ಹೇಳಿದ ಹಾಗೆ ನನ್ನ ಅವಿಭಾಜ್ಯ
ಅಂಗ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಕಂಪ್ಯಾನಿಯನ್. ಅದರಲ್ಲೂ ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ ಕೇಳ್ತಾನೆ ಬೆಳೆದಿದ್ದು. ಕಣ್ಣಿನ ಸಮಸ್ಯೆ ಇದ್ದಿದ್ದರಿಂದ ಓದಲಿಕ್ಕೆ ಸಾಕಷ್ಟು ಕಷ್ಟ, ಯಾರಾದರೂ ಓದ್ಕೊಳ್ಬೇಕಿತ್ತು. ಸೊ ನನ್ನ ಜ್ಞಾನ ಸಂಪಾದನೆ ಏನು ಆಗಿದೆ ಅದರಲ್ಲಿ ಒಂದು 90% ನಾನು ಆಕಾಶವಾಣಿ ಕ್ರೆಡಿಟ್ ಕೊಡ್ತೀನಿ. ಮತ್ತು ಆಕಾಶವಾಣಿ ಮೂಲಕ ಅನೇಕರ ಧ್ವನಿ ಕೇಳುವಂಥ ಸುದೈವ ಸಿಕ್ತು ನನಗೆ. ಮತ್ತು ಆಕಾಶವಾಣಿ ಮೂಲಕ ನನ್ನ ಹುಚ್ಚು ಕ್ರಿಕೆಟ್ ಕಾಮೆಂಟ್ರಿ, ನನ್ನ ಬಾಲ್ಯದಲ್ಲೇ ಕ್ರಿಕೆಟ್ ಕಾಮೆಂಟ್ರಿ ಹುಚ್ಚು ಹಿಡಿದಿದ್ದು ಆಕಾಶವಾಣಿ ಮೂಲಕ. ಏನೂ ಅರ್ಥ ಆಗ್ತಿರಲಿಲ್ಲ, ಬರೀ ಆ ಆಕಾಶವಾಣಿಲಿ ಬರ್ತಾ ಇದ್ದಂಥ ಸೌಂಡ್ ಕೇಳ್ಕೊಂಡೆ ನಾನು ಭಾಳ ಖುಷಿ ಪಡ್ತಿದ್ದೆ. ಮತ್ತು ನಾನು ಶಾಲೆಗೆ ಎಷ್ಟೋ ವರ್ಷ ಹೋಗದೇ ಇದ್ದಿದ್ದರಿಂದ ಆಕಾಶವಾಣಿನೇ ನನ್ನ ಶಾಲೆ, ಆಕಾಶವಾಣಿನೇ ನನ್ನ ಪುಸ್ತಕ, ಆಕಾಶವಾಣಿನೇ ನನ್ನ ಗುರು. ಸೊ ನಮ್ಮ ತಾಯಿ ನನ್ನ ಬೆಳಿಗ್ಗೆ ಬೇಗ ಎಬ್ಸಿ ರೆಡಿ ಮಾಡಿ ಕೂರಿಸ್ಬಿಡ್ತಿದ್ರು ರೇಡಿಯೋ ಮುಂದೆ. ಸೊ ಸ್ಮಾರ್ಟ್ ಆಗಿ ರೆಡ್ ಡ್ರೆಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ರು. ಕೆಲವ್ರು ಏನಿಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗಿ ಕುಂತೀನಿ ಅನ್ನೋರು, ಈ ಕ್ರಿಕೆಟ್ ಚಾಲು ಆಗ್ತೈತಿ, ನಾನು ತಿಂಡಿ ತಿಂದು ಕುಂತೀನಿ. ಸೊ ಯಾವಾಗ ಲಂಚ್ ಬ್ರೇಕ್ ಇರ್ತಿತ್ತು ನಾನು ಊಟ ಮಾಡಿಬಿಡ್ತಿದ್ದೆ, ಮತ್ತೆ ಆಕಾಶವಾಣಿ ಆನ್ ಆಗಿರೋದು. ಸೊ ಹೀಗೆ ಹುಚ್ಚಿಡಿದಂಥ ಆಕಾಶವಾಣಿ, ಅಂಟುಕೊಂಡಂಥ ಆಕಾಶವಾಣಿ ಒಂದೇ ಮಾತರಮಿಂದ ಚಾಲು ಆಗಿ ಜೈ ಹಿಂದ್ ಹೇಳೋ ಮಠ ಆಕಾಶವಾಣಿಗೆ ಅಂಟ್ಕೊಂಡಿರ್ತಿದ್ದೆ. ಅಂದರೆ ಕ್ರಿಕೆಟ್ ಕಾಮೆಂಟ್ರಿ ಇದ್ದಾಗ ಭಾಳಷ್ಟು ಆಸಕ್ತಿಯಿಂದ ಕೇಳ್ತಿದ್ರಿ. ಈಗ ಕ್ರಿಕೆಟ್ ಕಾಮೆಂಟ್ರಿ ಅದನ್ನು ಕೇಳ್ತಾ ನಾವು ಯಾಕೆ ಕ್ರಿಕೆಟ್ ಆಡಬಾರ್ದು ಅಂತನೋ ವಿಷಯ ಬರ್ತದೆ. ಯಾಕಂದರೆ ಕಡೆ ಪಕ್ಷ ಈಗ ಕಾಮೆಂಟ್ರಿ ಕೇಳೋರು ಅಲ್ಲೇ ತಮ್ಮ ಬೀದಿನಲ್ಲಿ ಜಾಗ ಇಲ್ಲಾಂದ್ರೂ ಕೂಡ ಅಲ್ಲೇ ಆದರೂ ಸ್ವಲ್ಪ ಆಡ್ತಾರೆ ಕ್ರಿಕೆಟ್ ಅಂತನೋದು, ಅಷ್ಟು ಹುಚ್ಚು ಹಿಡ್ಕೊಂಡವರು ಇರ್ತಾರೆ ಭಾಳ ಜನ. ನೀವು ಎಲ್ಲಿವರೆಗೆ ತಂದ್ರಿ ಕ್ರಿಕೆಟನ್ನು? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜಂಪಣ್ಣ ಸರ್. ನಾನು ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ನಮ್ಮ ನೆರೆ ಹೊರೆಯದವ್ರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಬಾಲ್ ಕಾಣದೇ ಇದ್ರು ಕೂಡ ಅವ್ರು ನನಗೆ ಅಂಡರ್ ಆರ್ಮ್ ಬೋಲ್ ಮಾಡೋರು, ಉಳ್ಕೊಂಡು ಬರ್ತಿದ್ದು ಬಾಲ್ ಟರ್ರ್ ಅಂತ ಕಾರ್. ಆವಾಗ ಹತ್ರ ಬಂದಾಗ ಸೌಂಡ್ ಬರ್ತಿದ್ದಲ್ಲ, ಬ್ಯಾಟ್ ಬೀಸ್ತಾ ಇದ್ದೆ. ನನಗೋಸ್ಕರ ಇನ್ಯಾರೋ ಒಬ್ಬರ ರನ್ನಿಂಗ್ ಮಾಡ್ತಿದ್ರು, ನನಗೆ ಓವರ್ ಆರ್ಮ್ ಬೌಲಿಂಗ್ ಮಾಡೋದು ಹೇಳ್ಕೊಟ್ರು. ನಾನು ಇದೇ ಹುಚ್ಚು. ನಾನು ಬೆಂಗಳೂರು ಬ್ಲೈಂಡ್ ಸ್ಕೂಲಿಗೆ ಬಂದಾಗ ನನ್ನ ತಂದೆಗೆ ಹೇಳಿದೆ, ನಾನು ಇಲ್ಲಿ ಸಾಲಿ ಕಲಿಬೇಕಂದ್ರೆ ನನಗೆ ಕ್ರಿಕೆಟ್ ಗೇರ್ಸ್ ಎಲ್ಲ ಕೊಡಿಸ್ಬೇಕು ನೀವು ಅಂತ. ಸೊ ಎಲ್ಲ ಕೊಡಿಸಿದ್ರು. ಆ ಬ್ಲೈಂಡ್ ಸ್ಕೂಲಲ್ಲಿ ಕ್ರಿಕೆಟ್ ಇಂಟ್ರಡ್ಯೂಸ್ ಮಾಡಿದ್ರು ರಮಣ ಮಹರ್ಷಿ ಶಾಲೆಯಲ್ಲಿ. ನಂತರ ಈಗ ನಾವೇನು ಕ್ರಿಕೆಟ್ ಆಡ್ತೀವಿ, ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ, ತಾವೆಲ್ಲ ಕೇಳಿದಿರಿ, ಅದ್ರದ್ದು ಚೇರ್ಮನ್ ಇದ್ದೀನಿ ನಾನು, ಮತ್ತು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ಗೂ ಪ್ರೆಸಿಡೆಂಟ್ ಇದ್ದೆ. ಸೊ ಆಕಾಶವಾಣಿಯಿಂದ ಹಿಡಿದಂಥ ಕ್ರಿಕೆಟ್ ಹುಚ್ಚು ನನ್ನ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟಕ್ಕೆ ಕೊಂಡೋಯ್ತು. ಸೊ ಯಾವ ಗ್ರೌಂಡ್ ಸ್ಟೇಡಿಯಮಲ್ಲಿ ನಾನು ಕಾಮೆಂಟ್ರಿ ಕೇಳ್ತಾ ಇದ್ನೋ ಆ ಗ್ರೌಂಡ್ ಹೋಗುವಂಥ ಅವಕಾಶ ಸಿಕ್ತು, ಆ ಕ್ರೀಡಾಂಗಣಕ್ಕೆ ಹೋಗುವಂಥ ಅವಕಾಶ ಸಿಕ್ತು. ಆಡ್ಲಿಕ್ಕೆ, ಆಡಿಸ್ಲಿಕ್ಕೆ, ಸಂಘಟನೆ ಮಾಡಕ್ಕೆ. ಹೌದು ಸರ್, ಲಾರ್ಡ್ಸ್ ಇರ್ಬೋದು, ಓವೆಲ್ಸ್ ಇರ್ಬೋದು. ನಾನು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಡಿಯಂಗೂ ಹೋಗಿದ್ದೀನಿ. ಬ್ರೆಬೋನ್, ವಾನ್ಖೇಡೆ, ಚಿನ್ನಸ್ವಾಮಿ, ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು, ಗ್ರೀನ್ ಪಾರ್ಕು. ಈಗ ಗ್ರೀನ್ ಪಾರ್ಕಲ್ಲಿ ಆಡ್ತಿಲ್ಲ ಟೆಸ್ಟ್ ಮ್ಯಾಚಸ್ ಎಲ್ಲ, ಬಟ್ ಅವಾಗ ಆಡ್ತಾ ಇದ್ರು. ನಮ್ಮ ವಿಶ್ವನಾಥ್, ನಾನು ಫಸ್ಟ್ ಕೇಳಿದಾಗ ವಿಶ್ವನಾಥ್ ಅವ್ರು ಭಾಳ ಚೆನ್ನಾಗಿ ಆಡಿದ್ರಲ್ಲಿ. ಮತ್ತು ಆಕಾಶವಾಣಿ ಮೂಲಕ ಯಾರ್ಯಾರು ಹೆಸರು ಕೇಳಿದೆ ಅವರೆಲ್ಲ ಹೋಗಿ ಮೀಟ್ ಮಾಡಿದ್ದೀನಿ. ಗವಾಸ್ಕರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ನಮ್ಮ ಕರ್ನಾಟಕದವರು ರಘುರಾಮ್ ಭಟ್ರು ಈಗ ಟ್ರೆಷರ್ ಆಗಿದ್ದಾರೆ BCCIಗೆ. ಸೊ ಹಾಗೆ ಅನೇಕ ಕ್ರಿಕೆಟರ್, ಕಪಿಲ್ ದೇವ್ ಮೀಟ್ ಮಾಡಿದ್ದೀನಿ. ಇದೆಲ್ಲ ಅವ್ರ ಹೆಸರು ನಾನು ಕೇಳಿ ತಿಳ್ಕೊಂಡಿದ್ದು ಹೇಗೆ ಆಕಾಶವಾಣಿ. ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ನಾನು ಆಕಾಶವಾಣಿ? 100ಕ್ಕಿಂತ ಹೆಚ್ಚು ಇನ್ನೇನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ ಅಷ್ಟು ಮಾರ್ಕ್ಸ್ ನಾನು ಆಕಾಶವಾಣಿ ಕೊಡ್ತೀನಿ. ನಿಮ್ಮಲ್ಲಿರೋಂಥ ಪ್ರತಿಭೆ ಮತ್ತು ಆಸಕ್ತಿ ಇಂಥ ದೊಡ್ಡ ದಿಗ್ಗಜರನ್ನ ಭೇಟಿ ಮಾಡೋಕ್ಕೆ ಕರ್ಕೊಂಡು ಹೋಯಿತು. ಭಾಳ ಈಗ ನಮ್ಮ ಎಲ್ಲ ಕೇಳುಗರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಿದ್ದಾರೆ, ಜಾಗತಿಕ ಮಟ್ಟಕ್ಕೆ ಏರಿದ್ದಾರೆ ನಮ್ಮ ಮಹಾಂತೇಶ್ ಅವರು ಅಂತೇಳಿ ತುಂಬ ಅಭಿಮಾನದಿಂದ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಇಟ್ಕೊಳ್ತಾರೆ. ಈಗ ಇಂಥ ವ್ಯಕ್ತಿತ್ವ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ಆಸಕ್ತಿ ಮತ್ತು ಅದಕ್ಕೆ ನೀರೆರೆದು ಪೋಷಿಸುವಂಥ ಆ ಒಂದು ಶಕ್ತಿ ಸಾಮರ್ಥ್ಯ ಕೂಡ ಬೇಕಾಗುತ್ತೆ, ಅದಕ್ಕೆ ವಾತಾವರಣ ಬೇಕಾಗುತ್ತೆ, ನಿಮ್ಮ ಕಲಿಕೆ ಜ್ಞಾನ ಎಲ್ಲವೂ ಕೂಡ ಕೆಲಸಕ್ಕೆ ಬರುತ್ತೆ. ಮತ್ತು ಸುಮ್ಮನೆ ಕೂತ್ಕೊಳ್ಳಾರ್ದೇ ಏನಾದರೂ ಮಾಡ್ತಿರಲೇಬೇಕು ಅಂತನ್ನುವಂಥ ಒಂದು ಅದಮ್ಯ ಚೇತನ ನಿಮ್ಮಲ್ಲಿದೆ. ಇವೆಲ್ಲಕ್ಕೂ ಹೇಗೆ ಸಮಯ ಹೊಂದಾಣಿಕೆ ಮಾಡ್ತಿದ್ರಿ, ಮತ್ತು ನೀವು ಓದಿದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಸರ್, ನಾನು 1981ರಲ್ಲಿ ಬೆಂಗಳೂರಿಗೆ ಬಂದೆ. ಒಂದೇ ಒಂದು ಬೇಜಾರು ಏನಾಯಿತು ನಾನು ಬೆಂಗಳೂರಿಗೆ ಬಂದಾಗ ಅಂದರೆ, ನಮ್ಮ ಶಾಲೆಯಲ್ಲಿ ರೇಡಿಯೋ ಇಟ್ಕೊಳ್ಳೋಂಗಿರಲಿಲ್ಲ. ಅದು ಭಾಳ ನೋವಾಯ್ತು ನನಗೆ, ಆಕಾಶವಾಣಿನ ಹೆಂಗೆ ಮಿಸ್ ಮಾಡ್ಕೊಳ್ತೀನಿ ನಾನು ಅಂತ. ಆದರೂ ಕದ್ದು ನಮ್ಮ ಟೀಚರ್ಸ್ ಹತ್ರ ಎಲ್ಲ ರೆಡಿ ಇರ್ತಿತ್ತು, ಕದ್ದು ಕೇಳ್ತಾ ಇದ್ವಿ. ಹಾಡುಗಳಿರ್ಬೋದು, ಸಂಗೀತ ಇರ್ಬೋದು, ಅದರಲ್ಲೂ ಭಾಷಣಗಳಿರ್ಬೋದು, ಮತ್ತು ಕ್ರಿಕೆಟ್ ವಾರ್ತೆ, ಇದನ್ನೆಲ್ಲ ಕೇಳ್ತಾ ಬ್ಲೈಂಡ್ ಸ್ಕೂಲಲ್ಲಿ 10ನೇ ತರಗತಿವರೆಗೂ ಓದಿದೆ. ಭಾಳ ವಿಶೇಷವಾದ ಶಾಲೆ. ಇಲ್ಲಿ ಬರೋರು ನಾನೇನು ಅಂದ್ಕೊಂಡಿದ್ದೆ, ಪ್ರಪಂಚದಲ್ಲಿ ನಾನು ಬಿಟ್ಟರೆ ಎಲ್ರಿಗೂ ಕಾಣುತ್ತೆ, ನನಗೆ ಮಾತ್ರ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಬಂದಾಗ ಗೊತ್ತಾಯಿತು ನಂತರ ಸಾಕಷ್ಟು ಜನರಿದ್ದಾರೆ, ಬಟ್ ಅವರಿಗೆ ಕಣ್ಣಿನ ಸಮಸ್ಯೆ ಅಷ್ಟೇ ಅಲ್ಲದೆ ಅನೇಕ ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ ಸಮಸ್ಯೆಗಳಿವೆ.
ಅದು ನನಗೆ ಬಹಳ ಬೇಜಾರಾಗ್ತಿತ್ತು. ಮತ್ತೆ ಒಂದಿಷ್ಟು ಬೇರೆ ಈ ದೃಷ್ಟಿ ದೋಷದ ಸಮಸ್ಯೆಯ ಜೊತೆಗೆ ಇನ್ನಿತರ ಕೆಲವು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರುವಂತಹ ಕೆಲವು ಲಕ್ಷಣಗಳು ಕೂಡ ಇರ್ತವೆ. ಖಂಡಿತವಾಗಿ. ಅಂದರೆ ಅವರಲ್ಲಿ ಸಾಕಷ್ಟು ಆಸಕ್ತಿ ಇರುತ್ತೆ ನಿಜ, ಅದಕ್ಕೆ ಸರಿಯಾದ ದಾರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋದರೆ ಅವರು ಅಂದರೆ ಇನ್ನಷ್ಟು ಸ್ವಲ್ಪ ಸಾಧನೆ ಮಾಡೋ ದಾರಿ ಹಿಡಿಬಹುದು ಅಂತ ನಾವು ಅನಿಸುತ್ತೆ. ನೀವು ನಿಮ್ಮ ಆಸಕ್ತಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಎಲ್ಲ ಕಡೆ ಓಡಾಟ ಮಾಡಿದ್ದೀರಿ, ದೇಶ ವಿದೇಶಗಳಲ್ಲೆಲ್ಲ ಸುತ್ತಾಡಿದ್ದೀರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ನಿಮಗೆ ಆಯಿತು? ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ಮದು ಕಿವಡಸಣ್ಣವ್ರು ಅಂತ ಹೇಳಿ ಒಂದು ದೊಡ್ಡ ಅವಿಭಕ್ತ ಕುಟುಂಬ, ನಮ್ಮ ನೇಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ದರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲೂ ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ ಸಹಜವಾಗಿ. ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜಲ್ಲಿ PUC ಡಿಗ್ರಿ, ಬಸವನಗುಡಿ ನ್ಯಾಷನಲ್ ಕಾಲೇಜ್, ನಂತರ MA MPhil ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು, ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವ್ರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು, ನಾನು ಎಲ್ಲೆಲ್ಲಿ ಓದಿದೆ, ಶಾಲೆ, ಕಾಲೇಜ್, ಯೂನಿವರ್ಸಿಟಿಲಿ ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದರೆ ನನಗೆ ಸ್ವತಃ ಓದೋಕ್ಕಾಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ಆಯಿತು? ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ಮದು ಕಿವಡಸಣ್ಣವ್ರು ಅಂತ ಹೇಳಿ ಒಂದು ದೊಡ್ಡ ಅವಿಭಕ್ತ ಕುಟುಂಬ, ನಮ್ಮ ನೇಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ದರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲೂ ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ ಸಹಜವಾಗಿ. ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜಲ್ಲಿ PUC ಡಿಗ್ರಿ, ಬಸವನಗುಡಿ ನ್ಯಾಷನಲ್ ಕಾಲೇಜ್, ನಂತರ MA MPhil ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು, ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವ್ರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು, ನಾನು ಎಲ್ಲೆಲ್ಲಿ ಓದಿದೆ, ಶಾಲೆ, ಕಾಲೇಜ್, ಯೂನಿವರ್ಸಿಟಿಲಿ ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದರೆ ನನಗೆ ಸ್ವತಃ ಓದೋಕ್ಕಾಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಈಗ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿದರು. ನಿಮ್ಮ ಪ್ರತಿಭೆ, ನಿಮ್ಮ ಆಸಕ್ತಿಗೆ ಸಾಕಷ್ಟು ನೀರೆರೆದು ಪೋಷಣೆ ಮಾಡಿದ್ದಾರೆ. ನಿಮ್ಮಿಂದ ಬೆಳೆದಂತಹ ಈಗ ನಿಮ್ಮ ಪ್ರತಿಭೆ ಅದನ್ನು ಹಂಚಿಕೊಂಡವರು, ನಿಮ್ಮ ಶಿಷ್ಯತ್ವ ತಗೊಂಡು ನಿಮ್ಮ ಜೊತೆಗೆ ಬೆಳೆದಂತಹ ದೊಡ್ಡ ಟೀಮೇ ಇರ್ಬೋದು. ಸೊ ನನಗೆ ಸಿಕ್ಕಂಥ ಅವಕಾಶಗಳು ನನ್ನಂಥವ್ರಿಗೆ ಎಲ್ರಿಗೂ ಸಿಗಬೇಕು, ಅವಕಾಶ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಗೆಳೆಯ ನಾಗೇಶ್ ಮತ್ತು ಮುದ್ದಾ ವಸಂತಿ ಮೇಡಮ್ ಎಲ್ಲ ಸೇರಿ 1997ರಲ್ಲಿ ಸಮರ್ಥನಂ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ. ನಂತರ ಅದರ ಮೂಲಕ ನಾವು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ, ಶೈಕ್ಷಣಿಕ ಇರ್ಬೋದು, ಮತ್ತು ತಂತ್ರಜ್ಞಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ ಜೊತೆಗೆ ಸಂಗೀತ ಮತ್ತು ನೃತ್ಯ. ಯಾಕಂದರೆ ಅಂಗವಿಕಲತೆಗೆ ಪ್ರತಿಭೆ ಇರುತ್ತೆ, ಅಂಗವಿಕಲರಲ್ಲಿ ಅವಕಾಶ ಇಲ್ಲ ಅಂದರೆ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಲ್ಲ. ಸೊ ಅವಕಾಶ ಕೊಟ್ಟು, ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ಕೊಡುವಂಥ ವ್ಯವಸ್ಥೆ ನಮ್ಮ ಸಿಂಪಾ ಅನ್ನೋ ಒಂದು ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಕಾಲೇಜ್ ಇದೆ. ಆ್ಯಂಡ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ ಹೇಳಿ ಅಂದರೆ ಕ್ರಿಕೆಟ್ ಮಂಡಳಿನ ಸಮರ್ಥನ ಮೂಲಕನೇ ನಾವು ಸ್ಥಾಪಿಸಿದ್ವಿ. ವರ್ಲ್ಡ್ ಬ್ಲೈಂಡ್ ಕ್ರಿಕೆಟಲ್ಲೂ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳು ಮಾಡಿ ಗ್ಲೋಬಲ್ ಬ್ಲೈಂಡ್ ಕ್ರಿಕೆಟ್ ಡೆವಲಪ್ ಮಾಡಿದ್ದೀವಿ. ಅಮೆರಿಕ, ಇಂಗ್ಲೆಂಡಲ್ಲೆಲ್ಲ ವ್ಯವಸ್ಥೆ ಇದೆ. ಸೊ ಈ ಸಂಸ್ಥೆ ಮೂಲಕ ನಮ್ಮಂಥವ್ರಿಗೆ ಯಾವುದೇ ಅಡಚಣೆ ಬರದಂಗೆ ಓದಲಿಕ್ಕೆ, ಅರ್ಥಂಥ ಟೆಕ್ನಾಲಜಿ ಟ್ರೈನಿಂಗ್ ಕಲೀಲಿಕ್ಕೆ, ಕ್ರಿಕೆಟ್ ಆಡಲಿಕ್ಕೆ, ಬೇರೆ ಕ್ರೀಡೆ ಆಡಲಿಕ್ಕೆ, ಅದರಲ್ಲೂ ಸಂಗೀತ ಮತ್ತು ನೃತ್ಯ ಕಲೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಮರ್ಥ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವೇನು ಹೇಳ್ತೀವಿ ಅಂದರೆ ಸರ್, ಅಂಧತ್ವ ಆಗಲಿ, ಅಂಗವಿಕಲತೆ
ಪ್ರತಿಭೆಗೆ ಅಡ್ಡ ಬರಬಾರ್ದು. ಸೊ ಅದಕ್ಕೆ ಬೇಕಾದಂಥ ವೇದಿಕೆ ಬೇಕು, ಅದು ಸಮರ್ಥನ ವೇದಿಕೆ. ಅನುಕಂಪ ಇರಬಾರ್ದು, ಅವಕಾಶ ಸಿಗಬೇಕು ಅಂತಲೇ ಹೇಳ್ತಾರೆ, ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಆ ಪ್ರತಿಭೆ ಅಷ್ಟೇ ಜನರಿಗೆ ಕಾಣಬೇಕು ಅಂತೇಳಿ. ಈಗ ತಾವು ಹೇಳ್ತಿದ್ರಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸ್ಕೋಬೇಕಂತಂದರೆ ಅಲ್ಲೆಲ್ಲ ಹೋಗಿ ಆಟ ಆಡಿ ಬಂದಿದ್ದೀರಾ ಬೇರೆ ದೇಶಕ್ಕೆ? ಮತ್ತು ಯಾವ್ಯಾವ ಕಾರಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಯಿತು? ಸರ್, ಅನೇಕ ಕಾರಣಕ್ಕಾಗಿ. ಮೊದಲು ನಾನು 1986ರಲ್ಲಿ ಇನ್ನು 10ನೇ ಕ್ಲಾಸಲ್ಲಿದ್ದಾಗಲೇ ರಮಣ ಮಹರ್ಷಿ ಅಂದ್ರ ಶಾಲೆಯಿಂದ ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗಿದ್ವಿ. ಆವಾಗ 3 ಕಾರಣಕ್ಕೆ ಹೋಗಿದ್ವಿ. ಅದು ಎಜುಕೇಷನಲ್ ಕಲ್ಚರಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗಿದ್ವಿ. ನಾನು BBC ಕೂಡ ಭಾಳ ಇಷ್ಟ, ನನಗೆ ತುಂಬ ಕೇಳ್ತಿದ್ದೆ, ಅದ್ರ ಮೂಲಕ ನಾನು ಇಂಗ್ಲೀಷ್ ಕಲಿತೆ. ಸೊ ಅಲ್ಲಿ ಹೋದಾಗ ನಾನು ಹಾಡೋದು, ನೃತ್ಯ ಮಾಡೋದು, ಮತ್ತು ಅಲ್ಲಿ ಹೋಗಿ ಕ್ರಿಕೆಟ್ ಕೂಡ ಆಡಿದ್ವಿ. ಸೊ ನಂತರ ಹಾಗೆ ಪ್ರಾರಂಭ ಆಗಿದ್ದು 1997ರಲ್ಲಿ ಮತ್ತೆ ಪ್ರಾರಂಭ ಮಾಡಿದೆ ಫಾರಿನ್ ಹೋಗ್ಲಿಕ್ಕೆ. ಸಮರ್ಥನಂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಮೂಲಕ ಕೇಪ್ ಟೌನ್ ಹೋಗಿದ್ದೆ. ಅಲ್ಲಿ ಕ್ರಿಕೆಟ್ ಕಾನ್ಫರೆನ್ಸ್ಗೆ ಮತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗಿದ್ದೀವಿ. ನಮ್ಮ ಸಂಗೀತ ಮತ್ತು ನೃತ್ಯ ತಂಡವನ್ನು, ಸಮರ್ಥನಂ ಸುನಾದ ತಂಡವನ್ನು ಅನೇಕ ಬಾರಿ ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಅಮೇರಿಕಾ, ಇಂಗ್ಲೆಂಡು, ಬ್ಯಾಂಕಾಕು ಮತ್ತು ಬೇರೆ ರಾಷ್ಟ್ರಗಳಿಗೆ ಅವರ ಪ್ರತಿಭೆ ತೋರಿಸಲಿಕ್ಕೆ, ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಒಂದು ಹಿರಿಮೆಯನ್ನು ಪ್ರತಿನಿಧಿಸಲಿಕ್ಕೂ ಕೂಡ ಅಕ್ಕ ಸಮ್ಮೇಳನಕ್ಕಿರ್ಬೋದು, ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ ಇರ್ಬೋದು, ಮತ್ತು ರೋಟರಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ, ಇದರ ಎಲ್ಲ ವರ್ಲ್ಡ್ ಬ್ಯಾಂಕಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಹುಡುಗರು. ಸೊ ನಾವು ಆಕಾಶವಾಣಿ ಮೂಲಕ ಏನೇನು ಕೇಳಿದೆ, ಇವನ್ ಯುನೈಟೆಡ್ ನೇಷನ್ಸ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಈ ಥರದ್ದೆಲ್ಲ ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತು ಅಲ್ಲೆಲ್ಲ ಹೋದಾಗ ನನಗೆ ನೆನಪಾಗ್ತಿತ್ತು, ನಾನು ಆಕಾಶವಾಣಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ, ಸೊ ಅಲ್ಲಿ ಹೋಗಬೇಕು ಅನ್ನೋ ಒಂದು. BBC ಕೂಡ ಕೇಳಿದ್ದೀರಿ ನೀವು ತುಂಬ. ಇಲ್ಲಿ ತಮ್ಮ ಒಂದು ಪುಸ್ತಕದಲ್ಲಿ ವಾಟ್ ಯು ಸಿ ಐ ಹಿಯರ್ ಆಲ್ ಥ್ಯಾಂಕ್ಸ್ ಟು ಟೆಕ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಎದ್ರ ಬಗ್ಗೆ ಇದೆ ಇದು? ಸರ್, ಇದು ಸ್ಟಾರ್ಟಿಂಗ್ ಆಕಾಶವಾಣಿ. ಸೊ ಈಗ ಕಾಮೆಂಟೇಟರ್ಸ್ ನೋಡಿ ಹೇಳೋದನ್ನ ಕೇಳಿಸ್ಕೊಳ್ತಿದ್ವಿ. ಸೊ ಈಗ TV ಬಂದ್ರೂ ಕೂಡ ನಾನು ಕೇಳಿಸ್ಕೊಳ್ಳೇಬೇಕು. ಅದರಿಂದ ಆಕಾಶವಾಣಿಗೆ ವಿಶೇಷವಾದ ಸ್ಥಾನ. ನಂತರ ಟೆಲಿಫೋನ್ ಬಂತು. ಈಗ ಸ್ಮಾರ್ಟ್ ಫೋನ್ ಇರೋದ್ರಿಂದ ನಾವು ಆಕಾಶವಾಣಿ ರೇಡಿಯೋ ಇದು ಫೋನಲ್ಲೇ ಕೇಳ್ಬೋದು. ಸ್ಮಾರ್ಟ್ ಟೆಲಿವಿಷನ್ ಇರೋದ್ರಿಂದ ನಾವು TV ನೋಡೋ ಅವಶ್ಯಕತೆ ಇಲ್ಲ, ರೇಡಿಯೋನೇ ಕೇಳ್ಬೋದು. ನಾನು ಅದನ್ನೇ ಮಾಡ್ತೀನಿ ಡೈಲಿ. ಸೊ 24/7 ನಮ್ಮ ಮನೆಯಲ್ಲಿ ಆಕಾಶವಾಣಿ ಬೆಂಗಳೂರು ಓಡ್ತಾ ಇರುತ್ತೆ. ಈಗ ಆಕಾಶವಾಣಿ ಮೊದಲು ಯಾವುದೋ ಒಂದು ಸ್ಥಳದಲ್ಲಿ ಒಂದು ರೇಡಿಯೋ ಇಟ್ಟಿರ್ತಿದ್ರು, ಒಂದು ಸೆಟ್ ಇರ್ತಿತ್ತು, ಹೇಗೆ TV ಒಂದು ಹಾಲಲ್ಲಿರುತ್ತೆ ಹಾಗೆ. ಆದರೆ ಇವಾಗ ಆಕಾಶವಾಣಿ ಪ್ರತಿಯೊಬ್ಬರ ಕೈಗೆ ಬಂತು, ಮೊಬೈಲ್ ಮೂಲಕವಾಗಿ ಅದು ಪ್ರತಿಯೊಬ್ಬರ ಕೈಗೆ ಬಂದಿರೋದ್ರಿಂದ ಆಕಾಶವಾಣಿ ಇನ್ನೂ ಹೆಚ್ಚಿಗೆ ಕೇಳಬೇಕು. ಆ್ಯಕ್ಚುಲಿ ಕೇಳೋದು ಕಡಿಮೆ ಇದೆ, ನೋಡೋದು ಜಾಸ್ತಿ ಆಗಿದೆ. ನೋಡಿ 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 ಹಾಳಾಗಿದ್ದಾರೆ. ಈಗ ಕೇಳೋದು ಮತ್ತೆ ಅದು ತುಂಬಾ ಪ್ರಮುಖ ಅಂತೇಳೋ ಅಂಶ ಮನವರಿಕೆ ಆದಮೇಲೆ ಮತ್ತೆ ಕೇಳಲಿಕ್ಕೆ ವಾಪಸ್ ಬರಬೇಕಾಗಿದೆ ಜನ. ಹೌದು. ಸೊ ಅದರಿಂದ ನಾನು ಈ ಮೂಲಕ ಹೇಳೋದೇನೆಂದರೆ, ಎಲ್ರಿಗೂ ಎಲ್ಲ ಶ್ರೋತೃಗಳಿಗೆ ತಮ್ಮ ಸ್ನೇಹಿತರಿಗೆ ಹೇಳಿ, ಆಮೇಲೆ ಯೂಟ್ಯೂಬಲ್ಲಿ ಕೇಳ್ಬೋದು ನೀವು ಆಕಾಶವಾಣಿನ. ಆಮೇಲೆ AIR ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನ್ಯೂಸ್ ಆನ್ ಏರ್ ಆ್ಯಪ್ ಇದೆ. ಸೊ ನಾನು ಎಷ್ಟೋ ಸತಿ ಫಾರಿನ್ಲಿದ್ದಾಗಲೂ ಕೂಡ ಆಕಾಶವಾಣಿ ಕೇಳ್ತಾ, ನಮ್ಮ ಸಮರ್ಥನಂ ಸಂಸ್ಥೆ ಬಗ್ಗೆ ಸುದ್ದಿ ಬಂದಾಗ ನಾನು ಆಕಾಶವಾಣಿ ಮೂಲಕ ಕೇಳಿದ್ದೀರಲ್ಲ? ಹೌದು ಸರ್, ಅದು ಸಮರ್ಥನಂದು. ಈಗ ನಿಮ್ಮ ಒಂದು ಸಂಸ್ಥೆ ಆಗಲಿ, ನಿಮಗಾಗಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ರಾಷ್ಟ್ರಪತಿಗಳ ಪ್ರಶಸ್ತಿಗಳನ್ನು ತಾವು ಸ್ವೀಕರಿಸ್ತಾ ಇರೋದು ಸಾಕಷ್ಟು ಫೋಟೋಗಳಿವೆ ಇಲ್ಲಿ. ಈ ನಿಮಗೆ ಸಿಕ್ಕಂತಹ ಪುರಸ್ಕಾರಗಳು, ಇವುಗಳ ಬಗ್ಗೆ ಹೇಳಿ. ನಮ್ಮ ಕೆಲಸವನ್ನು ಗುರುತಿಸಿ ಅನೇಕ ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ರಾಷ್ಟ್ರಪತಿ ಭವನ್ಗೆ, ರಾಜ್ಯ ಭವನ್ಗೆ ಮತ್ತು ನಮ್ಮ ವಿಧಾನಸೌಧಕ್ಕಾಗಲಿ, ಪಾರ್ಲಿಮೆಂಟ್ಗೆ ಎಲ್ಲ ಕಡೆ ಹೋಗುವಂಥ ಅವಕಾಶ. ಪ್ರಧಾನಿಗಳನ್ನು ಭೇಟಿಯಾಗಿದ್ದೀರಾ? ಪ್ರಧಾನಿಗಳನ್ನ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀನಿ. ನನಗೆ ಭಾಳ ಹೆಮ್ಮೆ ಏನಾಗುತ್ತಂದರೆ, ನಮ್ಮ ಅಂಧರ ಕ್ರಿಕೆಟನ್ನು ಭಾಳ ಹತ್ತಿರದಿಂದ ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಆಮೇಲೆ ಈಗ ಹೋದ ವರ್ಷ ನಮ್ಮ ಹುಡುಗಿಯರು, ಬ್ಲೈಂಡ್ ಹುಡುಗಿಯರು ವರ್ಲ್ಡ್ ಕಪ್ ಗೆದ್ದು ಬಂದರು, ಇನಾಗ್ರಲ್ ವರ್ಲ್ಡ್ ಕಪ್ನ. ಆವಾಗ ಸಾಕಷ್ಟು ಮನ್ನಣೆ ಸಿಕ್ತು. ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕರೆದು ಸನ್ಮಾನ ಮಾಡಿ ಒಂದು 3/4 ಗಂಟೆ ಎಲ್ರಿಗೂ ಲಡ್ಡು ತಿನ್ಸಿದ್ರು ತಾಯಿ ಥರ. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ತಂಡವನ್ನು ಸನ್ಮಾನ ಮಾಡಿ ಕರ್ನಾಟಕದ 3 ಹುಡುಗಿಯರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ ಸರ್, ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ ಅಲ್ಲದೆ 13 ಹುಡುಗಿಯರಿಗೆ ತಲಾ 2-2 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟರು. ಸೊ ಈ ಥರ ಅನೇಕ ಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರಪತಿಗಳು ಅವ್ರನ್ನ ಗುರುತಿಸಿದ್ರು. ಆಮೇಲೆ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಕೆಲಸನೂ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಕ್ರಿಕೆಟ್ ಮೂಲಕ ಸಾಕಷ್ಟು ಅಭಿವೃದ್ಧಿ ಆಗ್ತಾಯಿದೆ ಅವ್ರ ಜೀವನದಲ್ಲಿ. ಹಾಗೆ ಸಂಗೀತ, ನೃತ್ಯ ಮತ್ತು ಶಿಕ್ಷಣ, ತಂತ್ರಜ್ಞಾನ ಇವೆಲ್ಲ ಬಳಸ್ಕೊಂಡು ಯಾರ್ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅವರ ಒಂದು ಲೈವ್ಲಿಹುಡ್
ಅವ್ರ ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದೇ ಸಮರ್ಥ ನಮ್ಮ ಸಂಸ್ಥೆ ಗುರಿ. ಭಾಳಷ್ಟು ವಿಚಾರಗಳನ್ನು ನಾವು ಬಹುಶಃ ಮಾತಾಡಿದ್ದೀವಿ. ಯಾಕಂದರೆ ನಿಮ್ಮ ವಿಷಯವಾಗಿ ಮಾತಾಡಲಿಕ್ಕೆ ಕೂತ್ಕೊಂಡ್ರೆ ತುಂಬಾ ಹೊತ್ತು ಬೇಕಾಗತ್ತೆ. ನಿಗದಿತ ಸಮಯದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ತಾವು ಹೇಳಿದ್ದೀರಿ. ಮತ್ತು ಯಾವುದೇ ಒಂದು ನಮ್ಮಲ್ಲಿರುವಂಥ ಅಂಗವೈಕಲ್ಯ ಆಗಿರ್ಬೋದು, ದೋಷ ಆಗಿರ್ಬೋದು, ಅದು ನಮ್ಮ ಪ್ರತಿಭೆಗೆ ಹಿನ್ನಡೆ ಆಗಬಾರ್ದು. ಸಾಕಷ್ಟು ಅವಕಾಶಗಳನ್ನು ನೀಡಿದರೆ ಖಂಡಿತವಾಗಿ ಅವರು ದೊಡ್ಡ ಮಟ್ಟದಲ್ಲಿ ನಿಲ್ತಾರೆ ಅಂತ ಅನ್ನೋದಕ್ಕೆ ನೀವು ಸಾಕ್ಷಿ. ಮತ್ತು ನಿಮ್ಮ ಜೊತೆಗೆ ಬೆಳೀತಾ ಇರೋಂತಹ ನಿಮ್ಮ ಸಮರ್ಥನಂ ಸಂಸ್ಥೆಯಲ್ಲಿ ಸಂಘಟನೆ ಒಳಗೆ ಇದ್ದಂತಹ ಯಾರೇ ಆಗಲಿ ಅವರು ಬೆಳೀತಾ ಇರೋದು ನೋಡಿದರೆ ಖಂಡಿತವಾಗಿ ಅವಕಾಶ ಕೊಟ್ಟರೆ ಪ್ರತಿಯೊಬ್ಬರು ಮೇಲೆ ಬರ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಈ ವಿಚಾರವನ್ನು ತಾವು ನಮ್ಮೆಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ. ಆಕಾಶವಾಣಿ ಬಗ್ಗೆ ನೀವು ಆಡಿದಂಥ ಮಾತುಗಳನ್ನು ಎಲ್ಲರೂ ಕೂಡ ಕೇಳಿದ್ದಾರೆ. ಆಕಾಶವಾಣಿ ಹೀಗೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸೋಣ ಸರ್. ನಿಜವಾಗ್ಲೂ ನಿಮಗೂ ನಾನು ಅಭಿನಂದಿಸ್ತೀನಿ. ಯಾಕಂದರೆ ಬಹಳ ವಿಶೇಷವಾದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಆಕಾಶವಾಣಿ 90 ವರ್ಷದ ಆಕಾಶ ಬುಟ್ಟಿ ಕಾರ್ಯಕ್ರಮ ಪ್ರತಿದಿನ ನಾನು ಕೇಳ್ತೀನಿ. 8:35ರಿಂದ 8:50ವರೆಗೂ ಕಗ್ಗದ ಸಿರಿ ಬರೋ ದಿನ ಕೇಳ್ತೀನಿ. ಸೊ ಈ ಕಾರ್ಯಕ್ರಮ ಇನ್ನೂ ಹೀಗೆ ಮುಂದುವರಿಲಿ. ಎಲ್ಲ ಶ್ರೋತೃಗಳು ಆಕಾಶವಾಣಿನ ಕೇಳ್ತಾ ಇರಿ. ಮತ್ತು ಆಕಾಶವಾಣಿಗೆ ಕೊಡುಗೆ ಕೊಟ್ಟಂಥವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಅದು ನಾವು ಕೇಳೋದು ಬಹಳ ಸಂತೋಷ ಆಗುತ್ತೆ ನನಗೆ. ಸೊ ನಾವು ಸದಾ ಆಕಾಶವಾಣಿ ಕೇಳ್ತೀವಿ. ಆಕಾಶವಾಣಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಶ್ರೋತೃಗಳಿಗೆ ತಲುಪಲಿ ಅಂಥೇಳಿ ಹೇಳ್ತೀನಿ. ಸಮರ್ಥನ ಬಗ್ಗೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಮರ್ಥನ ಬೆಳಿಲಿಕ್ಕೂ ಕೂಡ ಆಕಾಶವಾಣಿದೆ ಕೊಡುಗೆ ಇದೆ. ಯಾಕಂದರೆ ನಾವು ಸಾಕಷ್ಟು ವಿಚಾರಗಳನ್ನ ಆಕಾಶವಾಣಿ ಮೂಲಕ ತಿಳಿಸಿ ಅನೇಕರು ಅದರ ಲಾಭ ಪಡ್ಕೊಂಡಿದ್ದಾರೆ. ಮತ್ತು ಆಕಾಶವಾಣಿಯಲ್ಲಿ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಸರ್, ನಮ್ಮ ಶಿವಕುಮಾರ್ ಅವರು ನಡೆಸ್ತಿದ್ರು. ಅದ್ರ ಮೂಲಕ ಎಷ್ಟೋ ಜನರು ಸಮರ್ಥ ನಮಗೆ ನಾನು ಅದನ್ನು ಕೇಳಿ ಅವ್ರು ನಮ್ಮ ಹತ್ರ ಕಳಿಸ್ಕೊಡಿ ಅಂತ ಕೇಳಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಈಗ ಸ್ವಾವಲಂಬಿಗಳಾಗಿದ್ದಾರೆ. ನಂತರ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಆಕಾಶವಾಣಿಯಲ್ಲಿ ಕ್ರೀಡಾ ಲೋಕದಲ್ಲೆಲ್ಲ ಬಂದಿದೆ ಮತ್ತು ನ್ಯೂಸಲ್ಲಿ ಬಂದಿದೆ. ನಾವು ಕೋವಿಡ್ ಸಂದರ್ಭದಲ್ಲೂ ಸಾಕಷ್ಟು ಕೆಲಸ ಮಾಡುವಾಗ ಆಕಾಶವಾಣಿ ಭಾಳ ನಮಗೆ ಸಪೋರ್ಟ್ ಆಗಿ ನಿಲ್ತು. ಸೊ ಹೀಗೆ ಆಕಾಶವಾಣಿ ಇಲ್ಲದೆ ಏನೂ ಇಲ್ಲ ನನಗೆ ವೈಯಕ್ತಿಕವಾಗಿ. ಆಕಾಶವಾಣಿ ಎಲ್ಲ ಆಕಾಶವಾಣಿಗೆ ಬರೋದಂದರೆ ನನಗೆ ತಾಯಿ ಮನೆಗೆ ಹೋದಂಗೆ, ತವ್ರ ಮನೆಗೆ ಬಂದಂಗೆ. ಭಾಳ ದಿವಸ ನಂತರ ಆಕಾಶವಾಣಿ ಬರೋ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. 8 ವರ್ಷದ ನಂತರ 8 ವರ್ಷ. ಯಾಕಂದರೆ ನನಗೆ ಅವಾಗ ಉದಯಾದ್ರಿ ಅವರೆಲ್ಲ ಇದ್ದಾಗ ಭಾಳ ಬರ್ತಿದ್ದೆ. ಸೊ ಈಗ ನೀವೇ ಸಿಕ್ಕಿದ್ದೀರಿ. ಸೊ ಇನ್ಮೇಲೆ ಮತ್ತೆ ನೀವು ಎಲ್ಲ ಬನ್ನಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಮತ್ತು ಆಕಾಶವಾಣಿಗೆ ನಾನು ಶುಭ ಹಾರೈಸ್ತಾ ಆಕಾಶವಾಣಿ 90 ಅಲ್ಲ 100 ದಾಟಿ 1000 ವರ್ಷ ಮುಗಿಸಿ ಸೂರ್ಯಚಂದ್ರ ಇರೋವರೆಗೂ ನಿರಂತರವಾಗಿ ಆಕಾಶವಾಣಿ ಸೇವೆ ಮುಂದುವರಿಲಿ, ಇನ್ನೂ ಉಜ್ವಲಿಸಲಿ ಪ್ರಜ್ವಲಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಿನ್ನ ಕಂಡಾಗ ಸಂತೋಷವೇನು. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.